ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವಿವತ್ತು ಬಲಮುರಿ ಗಣೇಶನ ಕೂಡ್ಸಿದ್ರೆ ಏನಾಗತ್ತೆ ಅಥವಾ ಎಡಮುರಿ ಗಣೇಶನ ಎಡಗಡೆ ಸೊಂಡ್ಲು ಇರೋ ಗಣೇಶನ ಏನಕ್ಕೆ ಕೂಡಿಸ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ 90% ದೇವಸ್ಥಾನದಲ್ಲೆಲ್ಲ ಎಡಗಡೆ ಸೊಂಡ್ಲು ಇರೋ ಗಣೇಶನೇ ಇರ್ತಾರೆ. ಹಾಗೆ ಮನೆಯಲ್ಲೂ ಕೂಡ ಎಡಗಡೆ ಸೊಂಡ್ಲು ಇರೋ ಗಣೇಶನೇ ಕೂಡಿಸ್ತಾರೆ. ಸೊ ಆ ಗಣೇಶನ ಕೂಡ್ಸೋದ್ರಿಂದ ನಾವು ಮನ್ಸಲ್ಲಿ ಏನೇ ಅನ್ಕೊಂಡ್ರು, ನಮ್ಮ ಆಸೆ ಆಕಾಂಕ್ಷೆಗಳು ಏನೇ ಇದ್ರು ಅದು ನೆರವೇರತ್ತೆ, ಅಂದ್ರೆ ಸಕ್ಸಸ್ ಆಗತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ತುಂಬಾ ಕಡೆ ಆ ಎಡಗಡೆ ಸೊಂಡ್ಲು ಇರೋ ಗಣೇಶನೇ ಕೂಡಿಸ್ತಾರೆ. ಹಾಗೆ ಬಲಗಡೆ ಸೊಂಡ್ಲು ಇರೋ ಗಣೇಶನ ಮನೆಯಲ್ಲಿ ಕೂಡ್ಸಿದ್ರೆ ಅಥವಾ ಪೂಜೆ ಮಾಡಿದ್ರೆ ನಮ್ಗೆ ಮೋಕ್ಷ ಸಿಗತ್ತೆ, ಮೋಕ್ಷ ಪ್ರದಾನ ಮಾಡ್ತಾನೆ ಅಂತ ನಂಬಿಕೆ ಇದೆ. ನಾನ್ ನೋಡಿರೋ ಹಾಗೆ ಕೇಳಿರೋ ಹಾಗೆ ಬೆಳಗಾಂ ಡಿಸ್ಟಿಕ್ ಗೋಕಾಕ್ ನಿಯರ್ ಸಂಕೇಶ್ವರ ಅಂತ ಒಂದ್ ಪ್ಲೇಸ್ ಇದೆ. ಅಲ್ಲಿ ಬಲಮುರಿ ಗಣೇಶನ ಕೂಡಿಸ್ತಾರೆ ಪ್ರತಿ ವರ್ಷ ಅಂತ ಹೇಳ್ತಾರೆ. ತುಂಬಾ ಹಳೆ ಕಾಲದಿಂದಲೂ ಅಲ್ಲಿ ಬಲಮುರಿ ಗಣೇಶನ ಕೂಡಿಸ್ತಾರೆ. ಅಲ್ಲಿ ತುಂಬಾ ಜನ ಫಾರಿನರ್ಸ್ ಬರ್ತಾರೆ. ಮತ್ತೆ ನೀವು ಅಲ್ಲಿ ಹೋಗಿರುವಾಗ 5 ಇಯರ್ಸ್ ಬರ್ತೀವಿ, 3 ಇಯರ್ಸ್ ಬರ್ತೀವಿ, ಕಂಟಿನ್ಯೂಸ್ ಆಗಿ 11 ಇಯರ್ಸ್ ಬರ್ತೀವಿ, 21 ಇಯರ್ಸ್ ಬರ್ತೀವಿ, ನಮ್ಗೆ ಮೋಕ್ಷ ಬೇಕು ಅಂತ ಕೇಳ್ಕೊಂಡ್ ಬಂದ್ರೆ ಅದು ಸಕ್ಸಸ್ ಆಗತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಎಲ್ಲರಿಗೂ ಇನ್ನೊಂದ್ಸಾರಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ನಿಮ್ಮನೆಯಲ್ಲಿ ಯಾವ ತರ ಗಣೇಶನ ಕೂಡಿಸ್ತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.